ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ನಿಮ್ಮ ಬದುಕಿನ ನಿಮ್ಮ ಆರೋಗ್ಯದ ಮಹತ್ವ ಗೊತ್ತಾಗಬೇಕಾ? ಹಾಗಾದರೆ ಒಂದು ಕೆಲಸ ಮಾಡಿ. ಯಾವಾಗಾದರೂ ಬಿಡುವಾಗಿದ್ದಾಗ ಅಥವಾ ಸ್ವಲ್ಪ ಬಿಡುವು ಮಾಡಿಕೊಂಡು ಕಿದ್ವಾಯಿ ಆಸ್ಪತ್ರೆಯ ಕ್ಯಾನ್ಸರ್ ಪೇಷಂಟ್ಗಳನ್ನು ನೋಡಿಕೊಂಡು ಬನ್ನಿ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಒಂದ್ಸರಿ ಆ ಮಕ್ಕಳ ಜೊತೆಗೋ ಅಥವಾ ಅವರ ಪೋಷಕರ ಜೊತೆಗೋ ಮಾತಾಡಿ ನೋಡಿ. ನಿಮಗೆ ಬದುಕಿನ ಬಗ್ಗೆ ಇರೋ ಭಾವನೆನೇ ಬದಲಾಗಿ ಹೋಗಲಿಲ್ಲ ಅಂದರೆ ಆಗ ಕೇಳಿ. ಗೆಳೆಯರೆ, ಕೆಲವು ಕಾಯಿಲೆಗಳು ಬಂದ ಮೇಲೆ ನಮ್ಮನ್ನು ಹೆದರಿಸುತ್ತವೆ, ಮತ್ತೆ ಕೆಲವು ಬರಬೇಕಾದ ಅಗತ್ಯನೇ ಇಲ್ಲ. ಅವುಗಳ ಹೆಸರು ಕೇಳಿದ್ರು ಕೂಡ ಬೆಚ್ಚಿ ಬೀಳು ಹಾಗೆ ಮಾಡುತ್ತವೆ. ಅಂಥ ಕಾಯಿಲೆಗಳ ಪೈಕಿ ಒಂದು ಕ್ಯಾನ್ಸರ್. ನಮಗೆ ಜ್ವರ ಬಂದರೆ ಮೈ ಬಿಸಿ ಆಗುತ್ತೆ, ಜ್ವರ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಕ್ಯಾನ್ಸರ್ ಅನ್ನೋದು ಹಾಗಲ್ಲ. ಅದರ ಕಣಗಳು ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿದ್ದೇ ಇರುತ್ತವೆ. ಅವು ಒಂದೇ ಸಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯೋದಕ್ಕೆ ಶುರುವಾಗಿ ಒಂದೇ ಕಡೆ ಗುಂಪಾಗಿ ಸೇರಿ ನಮ್ಮ ದೇಹದ ಅಂಗಾಂಶಗಳನ್ನು ತಿನ್ನೋದಕ್ಕೆ ಶುರು ಮಾಡಿದಾಗ ನಮಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ. ಆದರೆ ಅವು ಹಾಗೆ ತಿನ್ನೋದಕ್ಕೆ ಶುರು ಮಾಡಿದ ಎಷ್ಟೋ ದಿನಗಳವರೆಗೆ ನಮಗೆ ಅದರ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಕ್ಕಿರೋದಿಲ್ಲ. ಅದು ಗೊತ್ತಾಗೋ ಹೊತ್ತಿಗೆ ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4ಗೆ ಹೋಗ್ಬಿಟ್ಟಿರ್ತೀವಿ. ಇನ್ನು ಕ್ಯಾನ್ಸರ್ ಅನ್ನೋದು ಗುಣಪಡಿಸಲಾಗದ ಕಾಯಿಲೆನಾ? ಖಂಡಿತ ಅಲ್ಲ ಅಂತಾರೆ ವೈದ್ಯರು. ಆದರೂ ಕ್ಯಾನ್ಸರ್ ಬಂದು ಗುಣವಾಗಿ ಮನೆಗೆ ಬಂದವರ ಸಂಖ್ಯೆ ತುಂಬಾ ಕಡಿಮೆ. ಯಾಕೆ ಗೊತ್ತಾ? ಬಂದಿರೋದು ಕ್ಯಾನ್ಸರ್ ಅನ್ನೋದು ಗೊತ್ತಾದ ಕೂಡಲೇ ರೋಗಿ ಭಯದಿಂದ ಅರ್ಧ ಮೆತ್ತಗಾಗಿ ಹೋಗ್ತಾನೆ. ಆಮೇಲೆ ವಿಷಯ ಗೊತ್ತಾಗಿ ನೋಡೋದಕ್ಕೆ ಬರ್ತಾರಲ್ಲ ಬಂಧುಗಳು, ಅವರೆಲ್ಲ ಪಕ್ಕದಲ್ಲಿ ಕೂತು ಲೊಚಗೊಟ್ಟಿ ಕಣ್ಣೀರು ಹಾಕಿ ಅಯ್ಯೋ ಕ್ಯಾನ್ಸರ್ ಅಂತೆ ಅಂತ ಹೇಳಿ ಹೇಳಿ ನಮ್ಮ ಧೈರ್ಯನೆಲ್ಲ ಕಿತ್ಕೊಂಡು ಉಳಿದರ್ಧ ಕೊಂದು ಬಿಡ್ತಾರೆ. ಹೀಗಾಗಿ ಕ್ಯಾನ್ಸರ್ ಬಂದರೂ ಬದುಕುತ್ತಾರೆ ಅಂತ ವೈದ್ಯರು ಹೇಳಿದರೂ ಕೂಡ ಆ ನಂಬಿಕೆ ರೋಗಿಗಳಲ್ಲಿ ಹುಟ್ಟೋದು ಕಡಿಮೆ. ಇನ್ನದರ ಚಿಕಿತ್ಸೆಗೆ ತಗುಲುವ ವೆಚ್ಚ ಕೂಡ ಕಡಿಮೆ ಏನಲ್ಲ. ಇನ್ನಿದರ ಜೊತೆಗೆ ಈಗ ನಾವು ಭಾರತೀಯರೆಲ್ಲ ಬೆಚ್ಚಿ ಬೀಳಬೇಕಾದ, ಎಚ್ಚರಗೊಳ್ಳಬೇಕಾದ, ನಮ್ಮ ಜೀವನ ಶೈಲಿಗಳನ್ನು ಸುಧಾರಿಸಿಕೊಳ್ಳಬೇಕಾದ ಸುದ್ದಿಯೊಂದು ಬರ್ತಾ ಇದೆ. ಅದೇನಪ್ಪ ಅಂದ್ರೆ, ಈಗ ಜಗತ್ತಲ್ಲೇ ಅತಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು ಪತ್ತೆ ಆಗ್ತಾ ಇರೋದು ಭಾರತದಲ್ಲಿ ಮತ್ತು ಭಾರತ ಜಗತ್ತಿನ ಕ್ಯಾನ್ಸರ್ ರಾಜಧಾನಿ ಆಗ್ತಾ ಇದೆ ಅನ್ನೋದು. ಗೆಳೆಯರೆ, ಭಾರತದಲ್ಲಿ ಯಾಕೆ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ? ಇದನ್ನು ನಿಯಂತ್ರಿಸೋದಕ್ಕೆ ನಾವು ಏನು ಮಾಡಬೇಕು? ನಮ್ಮನ್ನು ಆ ಭಯಾನಕ ರೋಗದ ಕಡೆಗೆ ತಳ್ತಾ ಇರೋ ಅಂಶಗಳೇನು ಅನ್ನೋದನ್ನ ನೋಡೋ ಮೊದಲು ನಿಮಗೆ ಕ್ಯಾನ್ಸರ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಸರಳವಾಗಿ ಹೇಳ್ಬಿಡೋ ಪ್ರಯತ್ನ ಮಾಡ್ತೀನಿ. ನಮ್ಮ ದೇಹ ಇದೆಯಲ್ಲ, ಇದು ತಟಸ್ಥ ಸ್ಥಿತಿಯಲ್ಲಿರೋದಿಲ್ಲ. ದೇಹದಲ್ಲಿ ಜೀವಕೋಶಗಳು ಹುಟ್ಟುತ್ತಾ ಇರತ್ವೆ, ಸಾಯ್ತಾ ಇರತ್ವೆ, ಮತ್ತೆ ಮತ್ತೆ ಹುಟ್ಟಿ ಸಾಯ್ತಾ ಇರತ್ವೆ. ಈ ಜೀವಕೋಶಗಳ ಬೆಳವಣಿಗೆ, ವಿಭಜನೆ ಇದೆಲ್ಲ ಇದೆಯಲ್ಲ, ಇದು ಒಂದು ನಿಯಂತ್ರಿತ ರೀತಿಯಲ್ಲಿ ನಡೀತಾ ಇರತ್ತೆ. ನಮಗೆ ಗೊತ್ತಿಲ್ಲದಂತೆ ಯಾವುದೋ ಒಂದು ಶಕ್ತಿಯ ಜೀವಕೋಶಗಳ ಬೆಳವಣಿಗೆಯನ್ನು ಕೂಡ ನಿಯಂತ್ರಿಸ್ತಾ ಇರತ್ತೆ. ಆದರೆ ಕೆಲವೊಮ್ಮೆ ಆ ಕೋಶಗಳ ಒಂದು ಸಮೂಹ ನಿಯಂತ್ರಣವನ್ನು ಕಳ್ಕೊಂಡು ಒಂದೇ ಸಮಕ್ಕೆ ಬೆಳೆಯೋದಕ್ಕೆ ಶುರುವಾಗಿ ಅವು ಇತರ ಅಂಗಾಂಶಗಳ ಮೇಲೆ ದುರಾಕ್ರಮಣ ಮಾಡಿ ನಮ್ಮ ಇಡೀ ದೇಹದ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಅಪಾಯವನ್ನು ತಂದೊಡ್ಡೋದಕ್ಕೆ ಶುರು ಮಾಡುತ್ತವೆ. ಅದನ್ನ ಕ್ಯಾನ್ಸರ್ ಅಂತ ಕರೀತಾರೆ. ಆಯುರ್ವೇದದಲ್ಲಿ ಇದನ್ನ ಅರ್ಬುದ ರೋಗ ಅಂತ ಹೇಳ್ತಾರೆ. ಇನ್ನು ಇದಕ್ಕೆ ಕ್ಯಾನ್ಸರ್ ಅನ್ನೋ ಹೆಸರು ಯಾಕೆ ಬಂತು? ಗೆಳೆಯರೆ, ಈ ಕ್ಯಾನ್ಸರ್ ಅನ್ನೋ ಪದದ ಮೂಲ ಗ್ರೀಕ್ ಭಾಷೆಯ ಕಾರ್ಕಿನೋಸ್, ಹಾಗಂದ್ರೆ ಏಡಿ ಅಂತ ಅರ್ಥ. ಈ ರೋಗ ಕಣಗಳು ಅಥವಾ ಸೆಲ್ಸ್ ನೋಡೋದಕ್ಕೆ ಏಡಿ ಥರ ಕಾಣುತ್ತವೆ. ಏಡಿಯ ಕಾಲಿನಂಥ ಕಾಲುಗಳನ್ನು ಈ ಸೆಲ್ಸ್ ಕೂಡ ಹೊಂದಿರುತ್ತವೆ. ಹೀಗಾಗಿ ಇದನ್ನು ಕ್ಯಾನ್ಸರ್ ಅಂತ ಕರೆದ್ರು. ಇನ್ನು ಈ ಕ್ಯಾನ್ಸರ್ ಅನ್ನೋದು ಯಾಕೆ ಬರುತ್ತೆ? ಗೆಳೆಯರೆ, ನಮ್ಮ ಪೂರ್ವಜರ ಆಸ್ತಿಪಾಸ್ತಿಗಳು, ಅವರ ಬುದ್ಧಿವಂತಿಕೆ, ಅವರ ಶಕ್ತಿ ಸಾಮರ್ಥ್ಯಗಳು ಇವೆಲ್ಲ ಹೇಗೆ ವಂಶ ಪಾರಂಪರ್ಯವಾಗಿ ನಮಗೆ ಬರುತ್ತವೋ ಹಾಗೆ ಕ್ಯಾನ್ಸರ್ ಕೂಡ ವಂಶ ಪಾರಂಪರ್ಯವಾಗಿ ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಅದು ಚಾನ್ಸ್ ಅಷ್ಟೇ. ಪ್ರತಿ ಬಾರಿಯೂ ಹಾಗೆ ಅದು ಬಂದುಬಿಡುತ್ತೆ ಅಂತಲ್ಲ. ಬಹಳಷ್ಟು ಬಾರಿ ಈ ಕಾಯಿಲೆಯನ್ನು ನಾವೇ ಸಂಪಾದಿಸ್ಕೊಳ್ತೀವಿ, ಹಣ ಕೊಟ್ಟು ಖರೀದಿ ಕೂಡ ಮಾಡ್ತೀವಿ. ಅಂದರೆ ಇದು ಪಿತ್ರಾರ್ಜಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಯಾರ್ಜಿತ ಕೂಡ. ನಾವು ಅಭ್ಯಾಸ ಮಾಡಿಕೊಂಡ ತಂಬಾಕು, ಗುಟ್ಕಾ, ಮದ್ಯಪಾನ, ಧೂಮಪಾನಗಳ ಅತಿಯಾದ ಸೇವನೆಯಿಂದ ಕ್ಯಾನ್ಸರ್ಗೆ ಆಹ್ವಾನವನ್ನು ಕೊಡ್ತೀವಿ. ಅರೆ, ನಮ್ಮ ತಾತ ಎಷ್ಟೊಂದು ವರ್ಷದಿಂದ ಬೀಡಿ ಸೇತ್ತಾ ಇದ್ದ, ತಂಬಾಕು ಹಾಕ್ತಿದ್ದ, ಅವನಿಗೆ ಕ್ಯಾನ್ಸರ್ ಬರಲಿಲ್ವಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮದ್ಯಪಾನ, ಧೂಮಪಾನ, ತಂಬಾಕು ಇವೆಲ್ಲ ಕ್ಯಾನ್ಸರ್ ಬರೋದಕ್ಕೆ ಕಾರಣಗಳು. ಇದರಿಂದ ಬಂದೇ ಬರುತ್ತೆ ಅಂತಲ್ಲ, ಬರೋ ಸಾಧ್ಯತೆ ಇಂಥವರಲ್ಲಿ ಹೆಚ್ಚಿರುತ್ತೆ ಅಂತ. ಹಾಗೆ ಅತಿಯಾದ ವಾಯು ಮಾಲಿನ್ಯ, ವಿಷಕಾರಿ ಅನಿಲಗಳ ಸೇವನೆ, UV ರೇಸ್, ಅತಿಯಾಗಿ ಪ್ರೊಸೆಸ್ಡ್ ಫುಡ್ಡನ್ನು ಸೇವಿಸೋದ್ರಿಂದ ಕೂಡ ಕ್ಯಾನ್ಸರ್ ಬರುವ ಚಾನ್ಸ್ ಇರುತ್ತೆ. ಇದೀಗ ಕ್ಯಾನ್ಸರ್ ಕೇಸುಗಳಿಗೆ ಭಾರತ ತವರು ಮನೆಯಾಗಿ ಬದಲಾಗ್ತಾ ಇದೆ ಅಂತ ಎ ಹೆಲ್ತ್ ಆಫ್ ನೇಷನ್ ಅನ್ನೋ ರಿಪೋರ್ಟ್ ಒಂದು ಹೇಳ್ತಾ ಇದೆ. ಈ ರಿಪೋರ್ಟ್ ಹೇಳ್ತಿರೋ ಹಾಗೆ ಜಗತ್ತಲ್ಲೇ ಅತಿ ಹೆಚ್ಚು ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗ್ತಾ ಇರೋದು ಭಾರತದಲ್ಲಿ. ಅದರಲ್ಲೂ ಯುವ ಜನರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಆ ವರದಿ ಹೇಳ್ತಾ ಇದೆ. ಯಾಕೆ ಹೀಗೆ ಅಂದರೆ, ನಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ನಿಂದ ಈ ಸಮಸ್ಯೆಯನ್ನು ನಾವೇ ತಂದುಕೋತಿದ್ದೀವಿ ಅಂತ ಆ ತಜ್ಞರು ಹೇಳ್ತಾ ಇದ್ದಾರೆ. ನಮ್ಮ ದೇಹಗಳಿಗೆ ನಿಯಮಿತ ವ್ಯಾಯಾಮ ಇಲ್ಲ. ಮೊದಲೆಲ್ಲ ವಾಹನಗಳ ಸಂಖ್ಯೆ ಕಡಿಮೆ ಇರ್ತಾ ಇತ್ತು, ಲಕ್ಸುರಿ ಕಡಿಮೆ ಇತ್ತು. ಎಲ್ಲಿಗೋ ಹೋಗಬೇಕು ಅಂದರೆ ಶ್ರೀಮಂತ
ಶ್ರೀಮಂತರಾದರೆ ಸೈಕಲ್ ತುಳಿತಾ ಇದ್ರು, ಬಡವರಾದರೆ ನಡ್ಕೊಂಡು ಹೋಗ್ತಾ ಇದ್ರು. ಎರಡೂ ಕೂಡ ದೇಹಕ್ಕೆ ವ್ಯಾಯಾಮನೇ ಆಗ್ತಾ ಇತ್ತು. ಆದರೆ ಈಗೇನಾಗಿದೆ, ಪಕ್ಕದ ರೋಡಿಗೆ 1 ಲೀಟರ್ ಹಾಲು ತರೋದಕ್ಕೆ ಕೂಡ ಬೈಕು ಕಾರುಗಳಲ್ಲಿ ಹೋಗ್ತೀವಿ. ಬೆಳಗ್ಗೆ ಎದ್ದು ಮೈದಣಿಸೋದಕ್ಕೆ ಜಿಮ್ಗೆ ಹೋಗಬೇಕು, ಅಲ್ಲಿಗೆ ಹೋಗೋದಕ್ಕೆ ನಾವು ಕಾರನ್ನೋ ಬೈಕನ್ನೋ ತಗೊಂಡು ಹೋಗ್ತೀವಿ ಹೊರತು ನಡ್ಕೊಂಡು ಹೋಗೋದಿಲ್ಲ. ಇನ್ನು ಅತಿ ಹೆಚ್ಚು ಕೂತ್ಕೋತೀವಿ ಕಂಪ್ಯೂಟರ್ಗಳ ಮುಂದೆ. ಹಳ್ಳಿಗಳು ಕೂಡ ಇವತ್ತು ಆಧುನೀಕರಣಕ್ಕೆ ಅಭ್ಯಾಸ ಆಗಿ ಹೋಗಿವೆ. ಅಲ್ಲೂ ಕೆಲಸ ಮಾಡೋ ಜನ ಕಡಿಮೆ ಆಗಿದ್ದಾರೆ, ದೈಹಿಕ ಶ್ರಮ ಕಡಿಮೆ ಆಗ್ತಾ ಇದೆ. ಇನ್ನು ನಮ್ಮ ಆಹಾರ ಪದ್ಧತಿ ಬದಲಾಗಿದೆ. ಆರೋಗ್ಯಕರ ಆಹಾರದ ಜಾಗಕ್ಕೆ ಜಂಕ್ ಫುಡ್ ಬಂದಿದೆ. ಯಾವಾಗಲೂ ಮಾಡಿದ, ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡಿದ, ಪ್ರಿಸರ್ವೇಟಿವ್ಗಳನ್ನು ಬಳಸಿದ, ಕಲರ್ ಕೆಮಿಕಲ್ ಹಾಕಿದ ಆಹಾರ ನಮ್ಮ ಹೊಟ್ಟೆ ಸೇರ್ತಾ ಇದೆ. ಇದರ ಜೊತೆಗೆ ನಾವು ಬೆಳೆಯುವಾಗಲೇ ಹೆಚ್ಚು ಬೆಳೆ ಬರಲಿ ಅನ್ನೋ ಕಾರಣಕ್ಕೆ, ಕೀಟಗಳನ್ನು ನಿಯಂತ್ರಿಸೋದಕ್ಕೆ, ಕಳೆ ನಿಯಂತ್ರಣಕ್ಕೆ, ಹೀಗೆ ನಾನಾ ಕಾರಣಗಳಿಂದ ನೆಲಕ್ಕೆ ಬೆಳೆಗೆ ಎರಡಕ್ಕೂ ಪೆಸ್ಟಿಸೈಡ್ಗಳನ್ನು ತುಂಬುತ್ತಾ ಹೋಗ್ತಾ ಇದ್ದೀವಿ. ಹಾಗೆ ಆಹಾರ ಸೇರಿದ ವಿಷ ನಮ್ಮ ದೇಹವನ್ನು ಕೂಡ ಸೇರ್ತಾ ಇದೆ. ಗೆಳೆಯರೆ, ಇವತ್ತು ಭತ್ತ ಗೋಧಿ ಬೆಳೆಯೋ ರೈತರು ವಿಪರೀತ ಪ್ರಮಾಣದಲ್ಲಿ ಪೆಸ್ಟಿಸೈಡ್ಸ್ ಬಳಸ್ತಾರೆ, ಕೆಮಿಕಲ್ಸ್ ಬಳಸ್ತಾರೆ. ಹಣ್ಣು ತಿನ್ನಿ ಅಂತ ನಮಗೆ ಡಾಕ್ಟರ್ಗಳು ಹೇಳ್ತಾರೆ ಅಲ್ವಾ, ಆ ಬಹುತೇಕ ಹಣ್ಣುಗಳು ಕೆಮಿಕಲ್ ಅಲ್ಲಿ ಡಿಪ್ ಆಗಿ ಬರೋದು. ಈ ವಿಷ ನಮ್ಮ ದೇಹವನ್ನು ಸೇರಿದಾಗ ಅದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಇನ್ನು ನಾವು ಎಲ್ಲದಕ್ಕೂ ಪ್ಲಾಸ್ಟಿಕ್ ಬಳಸ್ತಾ ಹೋಗ್ತಾ ಇದೀವಲ್ವಾ, ಅದು ಕೂಡ ಕ್ಯಾನ್ಸರ್ ಅನ್ನ ನಮಗೆ ಬಳುವಳಿಯಾಗಿ ಕೊಡ್ತಾ ಇದೆ. ಇದರ ಜೊತೆಗೆ ನಮ್ಮ ಎಲೆಕ್ಟ್ರಾನಿಕ್ ಉಪಕರಣಗಳ ಅತಿ ಬಳಕೆಯ ಪರಿಣಾಮದಿಂದ ಉಂಟಾಗುವ ರೇಡಿಯೇಷನ್ ಕೂಡ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತಾ ಇದೆ ಅಂತ ವೈದ್ಯರು ಹೇಳ್ತಾರೆ. ಇನ್ನು ಈ ಕಾಯಿಲೆಗೆ ಲಿಂಗ ತಾರತಮ್ಯ ಅನ್ನೋದಿಲ್ಲಪ್ಪ. ಪುರುಷ ಹಾಗೂ ಸ್ತ್ರೀಯರಿಬ್ಬರನ್ನು ಇದು ತುಂಬಾ ಸಮಾನತೆಯಿಂದ ನೋಡುತ್ತೆ. ಸ್ತನ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಹಾಗೂ ಓವರಿ ಕ್ಯಾನ್ಸರ್ ಇದು ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಕ್ಯಾನ್ಸರ್ ಆದರೆ, ಪುರುಷರಲ್ಲಿ ಲಂಗ್ಸ್, ಮೌತ್ ಹಾಗೂ ಪ್ರಾಸ್ಟೇಟ್ ಕ್ಯಾನ್ಸರ್ ಕಾಮನ್ ಆಗಿದೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಹಾಗೆ ದೇಶದಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದರೆ ಟೆಸ್ಟ್ ಮಾಡೋ ರೇಟ್ ಕೂಡ ತುಂಬ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕಳೆದ 1 ದಶಕದಿಂದ ನಮ್ಮಲ್ಲಿ ನಿರಂತರವಾಗಿ ಕ್ಯಾನ್ಸರ್ ಪ್ರಕರಣಗಳು ಏರ್ತಾನೆ ಇವೆ. ಮುಂಬರುವ ವರ್ಷಗಳಲ್ಲಿ ಈ ರೇಟ್ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋದು ಕಳವಳಕಾರಿ ಅಂಶ. ಇನ್ನು ಇಡೀ ಜಗತ್ತಲ್ಲಿ ಚೈನಾ ವೈರಾಣು ಅತಿ ಹೆಚ್ಚು ಜನರನ್ನು ಬಲಿ ತಗೊಳ್ತು ಅಂತ ನಾವು ಇವತ್ತಿಗೂ ಮಾತಾಡ್ತೀವಿ ಅಲ್ವಾ. ಆದರೆ ಕಳೆದ ವರ್ಷ ಅಂದರೆ 2023ರಲ್ಲಿ ಇಡೀ ಜಗತ್ತಲ್ಲಿ ಕ್ಯಾನ್ಸರ್ನಿಂದ ಜೀವ ಕಳ್ಕೊಂಡವರ ಸಂಖ್ಯೆ 96 ಲಕ್ಷದಿಂದ 1 ಕೋಟಿ ಅಂತ ಹೇಳಲಾಗ್ತಾ ಇದೆ. ಅಂದರೆ ದಿನಕ್ಕೆ ಸರಿಸುಮಾರು 26,300 ಜನ ಈ ಕಾಯಿಲೆಯಿಂದ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಭಾರತದ ವಿಷಯಕ್ಕೆ ಬಂದರೆ 1990ರಿಂದ 2013ರ ನಡುವಿನ ಅವಧಿಯಲ್ಲಿ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ ದೇಶದಲ್ಲಿ ದುಪ್ಪಟ್ಟಾಗಿದೆ. 2020ರಲ್ಲಿ 13.9 ಲಕ್ಷ ಕ್ಯಾನ್ಸರ್ ಪ್ರಕರಣಗಳು ಭಾರತದಲ್ಲಿ ರಿಪೋರ್ಟ್ ಆದವು. ಆ ಸಂಖ್ಯೆ 2021ಕ್ಕೆ 14.2 ಲಕ್ಷಕ್ಕೆ, ಹಾಗೆ 2022ರಲ್ಲಿ 14.6 ಲಕ್ಷಕ್ಕೆ ಏರಿಕೆ ಆಗಿದೆ. ಇನ್ನು 2025ರ ಹೊತ್ತಿಗೆ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ 12.8% ಹೆಚ್ಚಾಗಿ 15.7 ಲಕ್ಷವನ್ನು ತಲುಪುತ್ತೆ ಅಂತ ಅಧ್ಯಯನಗಳು ಹೇಳ್ತಾ ಇವೆ. ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಪ್ರತಿ 9ನೇ ವ್ಯಕ್ತಿ ಕ್ಯಾನ್ಸರ್ಗೆ ತುತ್ತಾಗುವ ಸಂಭವ ಇದೆ ಅನ್ನೋ ಅತ್ಯಂತ ಆತಂಕಕಾರಿ ಮಾಹಿತಿಯನ್ನು ಕೂಡ ಆ ವರದಿ ಹೊರಹಾಕ್ತಾ ಇದೆ. ಇನ್ನು ನಮ್ಮಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪೀಡಿತರು ಇರೋ ರಾಜ್ಯ ಯಾವುದು ಅನ್ನೋದನ್ನು ನೋಡಿದ್ರೆ ಆ ಪಟ್ಟಿಲಿ ಮೊದಲ ಸ್ಥಾನದಲ್ಲಿ ಕೇರಳ ನಿಂತುಕೊಳ್ಳುತ್ತೆ. ಅಲ್ಲಿ ಪ್ರತಿ 1 ಲಕ್ಷ ಜನರ ಪೈಕಿ 135 ಜನ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ 1 ಲಕ್ಷ ಜನರ ಪೈಕಿ 122 ಕ್ಯಾನ್ಸರ್ ರೋಗಿಗಳೊಂದಿಗೆ ಮಿಜೋರಾಂ ಇಲ್ಲಿ 2ನೇ ಸ್ಥಾನದಲ್ಲಿದ್ದರೆ, 103 ಪ್ರಕರಣಗಳೊಂದಿಗೆ ಹರಿಯಾಣ 3ನೇ ಸ್ಥಾನದಲ್ಲಿದೆ. ಆ ನಂತರದ ಸ್ಥಾನದಲ್ಲಿ ದೆಹಲಿ ಹಾಗೂ ಕರ್ನಾಟಕ ಕ್ರಮವಾಗಿ 103 ಮತ್ತು 102 ಕ್ಯಾನ್ಸರ್ ಪ್ರಕರಣಗಳೊಂದಿಗೆ 4 ಮತ್ತು 5ನೇ ಸ್ಥಾನವನ್ನು ಪಡ್ಕೊಳ್ಳುತ್ತವೆ. ಆ ನಂತರ ಗೋವಾದಲ್ಲಿ 1 ಲಕ್ಷಕ್ಕೆ 97 ಮಂದಿ, ಹಿಮಾಚಲ ಪ್ರದೇಶದಲ್ಲಿ 92, ಉತ್ತರಾಖಂಡಲ್ಲಿ 91, ಅಸ್ಸಾಮಲ್ಲಿ 90, ಪಂಜಾಬಲ್ಲಿ 86 ಪ್ರಕರಣಗಳೊಂದಿಗೆ ಈ ರಾಜ್ಯಗಳು ಕ್ರಮವಾಗಿ 6, 7, 8 ಮತ್ತು 9, 10ನೇ ಸ್ಥಾನದಲ್ಲಿವೆ. ಗೆಳೆಯರೆ, ಇನ್ನು ಈ ಕ್ಯಾನ್ಸರ್ಗೆ ಖಂಡಿತ ಚಿಕಿತ್ಸೆ ಅನ್ನೋದಿದೆ. ಪ್ರಾಥಮಿಕ ಹಂತದಲ್ಲಿ ಅದನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯವಾದರೆ ನಮ್ಮ ವೈದ್ಯಕೀಯ ಜಗತ್ತು ಅದನ್ನು ವಾಸಿ ಮಾಡೋದ್ರಲ್ಲಿ ಯಶಸ್ವಿ ಕೂಡ ಆಗುತ್ತೆ. ಆದರೆ ಚಿಕಿತ್ಸೆಗಾಗೋ ವೆಚ್ಚ, ಆ ನಂತರದ ದಿನಗಳಲ್ಲಿ ತಗೋಬೇಕಾದ ಔಷಧಿಗಳ ಬೆಲೆ, ಇದೆಲ್ಲ ತುಂಬಾ ಕಾಸ್ಟ್ಲಿ ಕೂಡ ಇರುತ್ತೆ. ಹೀಗಾಗಿ ಸುಲಭವಾಗಿ ಈ ಚಿಕಿತ್ಸೆ ಅನ್ನೋದು ಎಲ್ಲರ ಕೈಗೆ ಎಟುಕೋ ಥರದ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ ಜವಾಬ್ದಾರಿ ಸರ್ಕಾರದ್ದು. ಅದಕ್ಕಿಂತ ಒಳ್ಳೇದೇನಪ್ಪ ಅಂದರೆ ಕ್ಯಾನ್ಸರ್ ಬಾರದ ಹಾಗೆ ಸಾಧ್ಯವಾದಷ್ಟು ನಮ್ಮ ಜೀವನ ಶೈಲಿಯನ್ನು ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ
ಪಡಬೇಕು. ಆಹಾರ ಹಾಗೂ ಅಭ್ಯಾಸಗಳ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಸಾಧ್ಯವಾದರೆ, ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ನೆಗೆಟಿವಿಟಿಯನ್ನು ದೂರ ಮಾಡಿದರೆ ಕ್ಯಾನ್ಸರ್ ಬಾರದ ಹಾಗೆ ಕೂಡ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕ್ಯಾನ್ಸರ್ನ ಕಥೆ. ಆದರೆ ನಮ್ಮಲ್ಲಿ ಒಬೆಸಿಟಿ, ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಡಯಾಬಿಟಿಸ್ ಕೂಡ ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಈ ವರದಿಯಲ್ಲಿ ತಿಳಿಸಿದ್ದಾರೆ. 2016ರಲ್ಲಿ ನಮ್ಮಲ್ಲಿ 9% ಜನರಲ್ಲಿದ್ದ ಬೊಜ್ಜು 2023ರ ಹೊತ್ತಿಗೆ 20% ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಸುಮಾರು 11%ನಷ್ಟು ಏರಿಕೆಯಾಗಿದೆ ಅಂತ ಈ ವರದಿ ತಿಳಿಸ್ತಾ ಇದೆ. ಬಹುಶಃ ಇದಕ್ಕೆ ಕಾರಣವಾಗಿರೋದು ಕೋವಿಡ್ ಕಾಲಘಟ್ಟದ ಲಾಕ್ಡೌನ್ ಮತ್ತು ಆ ಅವಧಿಯಲ್ಲಿ ನಾವು ಮನೆಗಳಲ್ಲೇ ಕೂತ್ಕೊಂಡು ಬೆಳೆಸ್ಕೊಂಡು ಒಬೆಸಿಟಿ ಇರಬಹುದು. ಅದು ಕಾಲಾನಂತರದಲ್ಲಿ ಕಡಿಮೆ ಕೂಡ ಆಗಬಹುದು. ಹಾಗೆ ಹೈಪರ್ ಟೆನ್ಷನ್ ಕೇಸುಗಳು ಕೂಡ ಈ ಅವಧಿಯಲ್ಲಿ 9%ರಷ್ಟಿದ್ವು. ಅದು ಈಗ 13%ಕ್ಕೆ ಏರಿಕೆಯಾಗಿದೆ. ಜೊತೆಗೆ ಹೆಚ್ಚಿನ ಭಾರತೀಯರು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂದ್ರೆ ನಿದ್ದೆ ಮಾಡುವಾಗ ಗೊರಕೆ ಹೊಡೆಯೋದು, ಸಡನ್ ಆಗಿ ಅದರಿಂದ ಉಸಿರಾಟಕ್ಕೆ ತೊಂದರೆಯಾದಂತಾಗಿ ಎಚ್ಚರ ಆಗೋದು, ಹೀಗೆ ಸರಿಯಾದ ನಿದ್ದೆ ಮಾಡೋದಕ್ಕೆ ಆಗದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಕೂಡ ತಿಳಿಸಲಾಗಿದೆ. ಈ ಸಮಸ್ಯೆಗೆ ಕಾರಣವಾಗ್ತಾ ಇರೋದು ಕೂಡ ನಮ್ಮ ದೇಹದಲ್ಲಿ ನಾವು ಬೆಳೆಸ್ಕೊಳ್ಳೋ ಅತಿಯಾದ ಬೊಜ್ಜು. ಹೀಗಾಗಿ ದೇಹದ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಅಲ್ಲಿ ಪರಿಹಾರ ಸಿಕ್ಕಿಬಿಡುತ್ತೆ. ಇನ್ನು ಇದೆಲ್ಲವನ್ನ ಹೇಳಿ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮನ್ನ ಹೆದರಿಸೋದು ನಮ್ಮ ಉದ್ದೇಶ ಅಲ್ಲ. ಆ ಕೆಲಸವನ್ನ ಆಸ್ಪತ್ರೆಗಳು, ಹೆಲ್ತ್ ಪೇಪರ್ಗಳು, ಕಾರ್ಪೊರೇಟ್ ಆಸ್ಪತ್ರೆಗಳ ಹೆಲ್ತ್ ಚೆಕಪ್ಗಳು ಇವೆಲ್ಲ ನಿರಂತರವಾಗಿ ಮಾಡ್ತಲೇ ಇರುತ್ತವೆ. ಯಾಕೆಂದ್ರೆ ಆರೋಗ್ಯ ಮತ್ತು ಔಷಧ ಅನ್ನೋದು ಈ ಜಗತ್ತನ್ನ ಕಾಡ್ತಾ ಇರೋ ಅತಿ ದೊಡ್ಡ ಮಾಫಿಯಾ ಅನ್ನೋದು ಸುಳ್ಳೇನಲ್ಲ. ನಿಮ್ಮ BP ಇಷ್ಟೇ ಇರಬೇಕು, ನಿಮ್ಮ ದೇಹದಲ್ಲಿ ಶುಗರ್ ಇಷ್ಟೇ ಇರಬೇಕು ಅಂತ ಹೇಳೋದಷ್ಟೇ ಅಲ್ಲ. ಸುಳ್ಳು ವರದಿಗಳ ಮೂಲಕ ಕೂಡ ನಿಮ್ಮನ್ನ ಔಷಧಗಳಿಗೆ ಅಡಿಕ್ಟ್ ಮಾಡೋ ವೈದ್ಯರಿದ್ದಾರೆ, ಲ್ಯಾಬ್ಗಳಿವೆ. ಅದರಲ್ಲೂ ಡಯಾಬಿಟಿಸ್ ಹೆಸರಲ್ಲಿ ನಿಮ್ಮನ್ನೊಂದು ವೈದ್ಯಕೀಯ ವಿಷವರ್ತುಲಕ್ಕೆ ಸಿಲುಕಿಸುವ ಕೆಲಸವನ್ನ ನಮ್ಮ ದೇಶದಲ್ಲಿ ಅತ್ಯದ್ಭುತವಾಗಿ ಮಾಡ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಡಯಾಬಿಟಿಸ್ ಇದ್ರೆ ಇದನ್ನ ತಿನ್ನಿ ಅದನ್ನು ತಿನ್ನಿ ಅಂತ ಹೇಳ್ತಾ ಕೂಡ ತಮ್ಮ ಪ್ರಾಡಕ್ಟ್ಗಳ ಮಾರ್ಕೆಟಿಂಗ್ ಅನ್ನೂ ಮಾಡ್ಕೋತಾರೆ ನಿಮ್ಮ ಕಾಯಿಲೆಯ ಹೆಸರಲ್ಲಿ. ಇದೆಲ್ಲ ಯಾಕೆ ನಮ್ಮಲ್ಲಿ ಸಾಧ್ಯ ಆಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸರಿಯಾದ ಕಾನೂನುಗಳಿಲ್ಲ. ಹೀಗಾಗಿ ನಿಮ್ಮನ್ನ ಹೆದರಿಸುವ ಕೆಲಸ ಇಲ್ಲಿ ಅವ್ಯಾಹತವಾಗಿ ನಡೀತಲೇ ಇರುತ್ತೆ. ಇದೆಲ್ಲವನ್ನ ತಪ್ಪಿಸ್ಕೊಳ್ಳೋದು ಹೇಗೆ ಅಂದ್ರೆ ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡಿಕೊಳ್ಳೋದು ಅಂದ್ರೆ ಗೂಗಲ್ ಡಾಕ್ಟರ್ಗಳಾಗೋದಲ್ಲ. ಒಳ್ಳೆಯ ಅಭ್ಯಾಸಗಳನ್ನ, ಶಿಸ್ತನ್ನ ಬೆಳೆಸ್ಕೊಂಡು ದುಶ್ಚಟಗಳಿಂದ ದೂರ ಉಳಿದು ಆಹಾರ ನಿದ್ರೆಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಂಡು ದೇಹಕ್ಕೆ ಬೇಕಾಗುವಷ್ಟು ವ್ಯಾಯಾಮವನ್ನು ಮಾಡಿಕೊಂಡು ದುರಾಲೋಚನೆ, ದುಶ್ಚಟಗಳಿಂದ ದೂರ ಉಳಿದು ಬಿಟ್ರೆ ನಿಮ್ಮಷ್ಟು ಆರೋಗ್ಯವಾಗಿರೋರು ಬೇರೆ ಯಾರೂ ಇರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ನಿಮ್ಮ ಹತ್ರಕ್ಕೆ ಯಾವ ಕಾಯಿಲೆಗಳು ಆಗಬರೋದಿಲ್ಲ. ಆದರೆ ಇವತ್ತಿನ ಹಪಹಪಿ ಕಾಂಪಿಟೇಷನ್ ಯುಗದಲ್ಲಿ ಎಷ್ಟು ಜನಕ್ಕೆ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ? ಗೆಳೆಯರೆ, ನಮ್ಮ ಹಣೆ ಬರ ಹೆಂಗಾಗಿದೆ ಗೊತ್ತಾ? ಚೆನ್ನಾಗಿ ದುಡಿ, ಪೈಸೆ ಕೂಡಿಡು, ಕಾಯಿಲೆ ಬಂದೇ ಬರುತ್ತೆ ಅಂತ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಅವರಿಗೆ ಪ್ರತಿ ವರ್ಷ ಹಣ ಕಟ್ತಾ ಬಾ. ಅಷ್ಟು ಮಾಡೋದ್ರಲ್ಲಿ ಆರೋಗ್ಯ ಖಂಡಿತ ಕೆಟ್ಟಿರುತ್ತೆ. BP, ಡಯಾಬಿಟಿಸು, ಮತ್ತೊಂದು ಮಗದೊಂದು, ಮೈ ತುಂಬ ಕಾಯಿಲೆ ಹೊತ್ಕೋ, ಆಸ್ಪತ್ರೆ ಪಾಲಾಗು, ದುಡಿದದ್ದನ್ನೆಲ್ಲ ಅಲ್ಲಿ ಕಾರ್ಪೊರೇಟ್ ವೈದ್ಯರ ಬಾಯಿಗಿಡು, ಅದೇ ಟೆನ್ಷನ್ನಲ್ಲಿ ಕಣ್ಣು ಮುಚ್ಚು. ಮನುಷ್ಯ ನೆಮ್ಮದಿಯಾಗಿರೋದಾದರೂ ಯಾವಾಗ್ರಿ? ಇನ್ನು ಇಂಥ ವರದಿಗಳು ಯಾಕೆ? ಇವು ನಿಮ್ಮನ್ನು ಹೆದರಿಸೋದಕ್ಕಲ್ಲ, ಎಚ್ಚರಿಸೋದಕ್ಕೆ. ನಾವು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಸರ್ಕಾರಗಳು ಕೂಡ ಅನಾರೋಗ್ಯಕ್ಕೆ ಕಾರಣವಾಗ್ತಾ ಇರುವ ಅಂಶಗಳಲ್ಲಿ ಕೆಲವನ್ನಾದರೂ ನಿಯಂತ್ರಿಸುವ ಕೆಲಸವನ್ನು ಮಾಡಬೇಕು. ಆದರೆ ನಮ್ಮ ದೇಶದಲ್ಲಿ ಅದನ್ನು ನಿರೀಕ್ಷೆ ಮಾಡೋದಕ್ಕಾದರೂ ಸಾಧ್ಯ ಆಗುತ್ತಾ? ಇದು ಗೆಳೆಯರೆ, ಭಾರತ ಕ್ಯಾನ್ಸರ್ನ ರಾಜಧಾನಿ ಆಗ್ತಾ ಇದೆ ಅನ್ನೋ ಆರೋಗ್ಯ ಸಂಸ್ಥೆಯೊಂದರ ವರದಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.